ಈ ರಿವ್ಯೂ ಮಾಡೋ ಫೀಲ್ಡಿಂದ ನನ್ನಂಥ ಮಿಸ್ಟರ್ ಇನ್ಕನ್ಸಿಸ್ಟೆಂಟ್ಗಳು ದೂರ ಇದ್ರೇ ಒಳ್ಳೆಯದು ಅನಿಸುತ್ತೆ. ಆದರೆ ಏನು ಮಾಡೋದು, ಒಂದು ಫಿಲಮ್ ಆರ್ ಟಿ ವಿ ಶೋನ ನೋಡಿ ಅದು ಇಷ್ಟ ಆಗಿಬಿಟ್ರೆ 4 ಜನಕ್ಕೆ ಹೇಳ್ದೇ ಇರೋಕೆ ನಂಗಾಗಲ್ಲ. ಸೊ ಈ ಇನ್ಕನ್ಸಿಸ್ಟೆನ್ಸಿಗೆ ಕ್ಷಮೆ ಕೇಳ್ತಾ ರಿವ್ಯೂ ಶುರು ಮಾಡೋಣ. ಎಲ್ಲ ಮೂವಿ ಮತ್ತು ಟಿ ವಿ ಶೋಸ್ನಲ್ಲೂ ಮ್ಯೂಸಿಕ್ ಆರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಆದರೆ ಈ ಒಂದು ಟಿ ವಿ ಶೋ ಬೇಸಾಗಿ ಇರೋದೇ ಮ್ಯೂಸಿಕ್ ಮೇಲೆ. ಆ್ಯಂಡ್ ಆ ಶೋನ ಹೆಸರೇ ಬಂಡಿಶ್ ಬ್ಯಾಂಡಿಟ್ಸ್. ತುಂಬ ಖುಷಿಯಿಂದ ನೋಡಿ ಎಂಡ್ ಮಾಡಿದೆ. ಸಂಬಂಧ, ಸಂಗೀತ ಮತ್ತು ಸ್ವರಗಳ ಸಮ್ಮಿಲನದ ಥರ ಆಯಿತು. ಇದರ ಆನ್ಲೈನ್ ಸ್ಟೋರಿ ಹೇಳೋದಾದರೆ, ರಾಜಸ್ಥಾನ್ನಲ್ಲಿ ತಮ್ಮ ರಾಥೋಡ್ ಸಂಗೀತವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಸಂಗೀತ ಸಾಮ್ರಾಟನಾಗೋಕ್ಕೆ ಹೊರಟಿರುವಂಥ ರಾಧೆ ರಾಥೋಡ್. ಇನ್ನೊಂದು ಕಡೆ ತನ್ನ ರಾಕ್ ಮ್ಯೂಸಿಕ್ನಿಂದ ಎಲ್ಲರನ್ನ ಮನಸ್ಸನ್ನು ಗೆಲ್ತಿರುವಂಥ ತಮನ್ನ. ಇವರಿಬ್ಬರ ಪ್ರೀತಿ ಹೇಗೆ ಶುರುವಾಗುತ್ತೆ, ಇವರ ರಿಲೇಷನ್ಶಿಪ್ ಎಲ್ಲಿಗೆ ಹೋಗಿ ತಲುಪುತ್ತೆ, ಮತ್ತು ರಾಥೋಡ್ ಮತ್ತು ಬಿಕಾನೇರ್ ಸಂಗೀತದ ಶ್ರೇಷ್ಠತೆ ಎಂಥದ್ದು, ಸಂಗೀತ ಇವರಿಗೆ ಎಷ್ಟು ಪೂಜ್ಯನೀಯ ಅನ್ನೋದೆಲ್ಲ ಗೊತ್ತಾಗೋಕ್ಕೆ ಈ ಸೀರೀಸ್ನ ನೋಡಲೇಬೇಕು ಅಂತ ಹೇಳ್ತೀನಿ. ಸೊ ಸೀರೀಸ್ನ ಪಾಸಿಟಿವ್ಸ್ ಕಡೆ ಬರೋದಾದರೆ ಅವು ತುಂಬ ಇದ್ದಾವೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ನನಗೆ ಹಿಡಿಸಿದ್ದು, ನನ್ನ ಮನಸ್ಸಿಗೆ ಹತ್ತಿರ ಆಗಿದ್ದು ಸೀರೀಸ್ನಲ್ಲಿ ಇರುವಂಥ ಸಾಂಗ್ಗಳು. ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇರುವಂತಹ ರಾಗಗಳು, ಲೇಖನಗಳು, ಸ್ವರಗಳು, ಅದರಲ್ಲಿರುವಂಥ ವೈಶಿಷ್ಟ್ಯಗಳು, ಬಳಸೋ ವಾದ್ಯಗಳು, ಸಿತಾರ್ನ ಶಾಂತತೆ, ಆ ಅದ್ಭುತ ಹಾಡುಗಾರಿಕೆ ಎಲ್ಲವೂ ಸೇರಿ ಭೂಲೋಕದಲ್ಲೇ ಸ್ವರ್ಗವನ್ನು ತೋರಿಸುವಷ್ಟು ಸುಂದರವಾಗಿತ್ತು. ಸ್ಪೆಷಲಿ ಗರಜ್ ಗರಜ್, ಸಜನ್ ಬೆನ್ ಮತ್ತು ನಿರ್ಮೋಹಿಯ ಸಾಂಗ್ಸ್ಗಳಂತೂ ಪ್ಲೇಲಿಸ್ಟ್ನಲ್ಲಿ ತೇಲಾಡ್ತಾ ಇದ್ದಾವೆ. ಇನ್ನು ಬಿ ಜಿ ಎಮ್ ಕೂಡ ಅಷ್ಟೆ. ಸೀಸನ್ 2ನಲ್ಲಿ ಎಮೋಷನಲ್ ಸೀಕ್ವೆನ್ಸಸ್ಗಳಿಗಾಗಿಯೇ ಒಂದು ಥೀಮ್ ಮ್ಯೂಸಿಕ್ ಇದೆ. ಅದರ ವಿಭಿನ್ನ ಮ್ಯೂಸಿಕ್ಗಳು ಈಗಲೂ ಹೃದಯದಲ್ಲಿ ಕೂತ್ಬಿಟ್ಟಿದೆ. ಇನ್ನು ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ವಿಷಯಕ್ಕೆ ಬರೋದಾದರೆ, ಸೀರೀಸ್ಗೆ ಬೇಕಿದ್ದ ಟೋನ್ನ ಸೆಟ್ ಮಾಡೋದ್ರಲ್ಲಿ ಸ್ಕ್ರೀನ್ ಪ್ಲೇ ಗೆದ್ದಿದೆ. ಮತ್ತು ಟ್ರಾನ್ಸಿಷನ್ಸ್ಗಳಿಗಾಗಿ ಮತ್ತು ಮ್ಯೂಸಿಕ್ನ ಟೈಮ್ನಲ್ಲಿ ಎಡಿಟಿಂಗ್ ಆನ್ ಪಾಯಿಂಟ್ ಇರಬೇಕು. ಮತ್ತು ಇಲ್ಲಿ ಎಡಿಟಿಂಗ್ ಟಾಪ್ ನಾಚ್ ಇದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ರಿತ್ವಿಕ್ ಭೌಮಿಕ್ರವರು ರಾಧೆ ಕ್ಯಾರೆಕ್ಟರ್ನಲ್ಲಿ ಜೀವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದರೆ ಸಂಗೀತದ ಪವಿತ್ರತೆಯನ್ನು ಕಣ್ಣಲ್ಲೇ ವ್ಯಕ್ತಪಡಿಸಿದ್ದಾರೆ ಮತ್ತು ಸೀನ್ಸ್ಗೆ ತಕ್ಕಂತೆ ತಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ನನ್ನ ಫೇವ್ರೆಟ್ ಅತುಲ್ ಕುಲಕರ್ಣಿ ಸರ್ಗೆ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿದೆ. ಆ ಪಾತ್ರಕ್ಕೆ ಬೇಕಿದ್ದ ಗೌರವ, ಕೋಪ ಮತ್ತು ಮೆಚುರಿಟಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಾಕಿ ಉಳಿದ ಎಲ್ಲ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು. ಇನ್ನು ಕ್ಯಾರೆಕ್ಟರ್ಸ್ಗಳ ವಿಷಯಕ್ಕೆ ಬರೋದಾದರೆ, ರಾಧೆಯ ತಾಯಿ ಮೋಹಿನಿ ಕ್ಯಾರೆಕ್ಟರ್ಗಿದ್ದ ಏರಿಳಿತಗಳು ಮತ್ತು ಅವರನ್ನು ಸೀಸನ್ 2ನಲ್ಲಿ ಮೇನ್ ಲೀಡಾಗಿ ಪೋರ್ಟ್ರೇ ಮಾಡಿದ ರೀತಿ ತುಂಬಾ ಖುಷಿ ಕೊಡ್ತು. ಇನ್ನು ತಮ್ಮನ್ನ ಕ್ಯಾರೆಕ್ಟರ್ ಕೂಡ ಅಷ್ಟೇ. ಸೀಸನ್ 1 ಎಂಡ್ನಲ್ಲಿ ಒಂದು ಫೇಸ್ನಲ್ಲಿ ಇದ್ದರೆ, ಸೀಸನ್ 2ನಲ್ಲಿ ಎಲ್ಲರನ್ನ ಇನ್ಸ್ಪೈರ್ ಮಾಡೋ ಕ್ಯಾರೆಕ್ಟರ್ ಆಗಿ ಮೂಡ್ ಬಂದಿದೆ. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬರೋದಾದರೆ, ಇರುವಂಥ ಕತೆಗೆ ಬೇಕಿದ್ದ ಎಲ್ಲ ಡೆಪ್ತ್ನ ಆ್ಯಡ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ಗಳ ನಡುವಿನ ಸಂಬಂಧಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ವಿಚಾರಗಳು ಮುಗೀತಾ ಬರುವಾಗ ಒಳ್ಳೆಯ ಕ್ಲೋಸರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸಾಧ್ಯವಾದಷ್ಟು ಸಂಗೀತವನ್ನು ಶುದ್ಧವಾಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದರೆ, ನಾರ್ಮಲ್ ಕ್ರೈಮ್ ಥ್ರಿಲ್ಲರ್ಸ್ ಮತ್ತು ಫಾಸ್ಟ್ ಫೇಸ್ ಮೂವೀಸ್ನ ನೋಡೋರಿಗೆ ಸೀರೀಸ್ ಸ್ವಲ್ಪ ಸ್ಲೋ ಅನ್ನಿಸ್ಬೋದು, ಸ್ವಲ್ಪ ಲ್ಯಾಗ್ ಅಂತ ಕೂಡ ಅನ್ನಿಸ್ಬೋದು. ಬಟ್ ಈ ಸೀರೀಸ್ಗೆ ಈ ಸ್ಲೋ ಟೆಕ್ಸ್ಚರ್ ತುಂಬಾ ಅಗತ್ಯ ಆಯಿತು. ಸೊ ನೀವು ಪೇಷನ್ಸ್ನಿಂದ ನೋಡೋದಾದರೆ ಒಂದು ಒಳ್ಳೆಯ ಸೀರೀಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಫ್ಯಾಮಿಲಿ ಜೊತೆನೇ ನೋಡಬಹುದಿತ್ತು, ಬಟ್ ಸ್ವಲ್ಪ ಅನ್ನೆಸೆಸರಿ ಕಿಸ್ಸಿಂಗ್ ಸೀನ್ಸ್ನ ಇಟ್ಟಿದ್ದಾರೆ. ಸೊ ಇದಕ್ಕೆ ಅಡ್ಜಸ್ಟ್ ಆಗೋದಿದ್ರೆ ಖಂಡಿತ ನೋಡಿ. ಸೊ ಫೈನಲಿ ಹೇಳೋದಾದರೆ, ಸೀರೀಸ್ ತುಂಬಾ ಚೆನ್ನಾಗಿದೆ. ಒನ್ ಆಫ್ ಮೈ ಬೆಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ಸೊ ನೀವು ಕೂಡ ನೋಡಿ. ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಾ ಇದೆ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.